ಅರ್ಥ ಆಯ್ತಲ್ಲ, ಯಾರು ಸೋಲಿಸಿದ್ದು ಅಂತ ಅರ್ಥ ಆಯ್ತಲ್ಲ. ಇಂಡಿ ಕೂಟ ಹೋಗಿದ್ರೆ ಗೆಲ್ತಿರ್ತೀರಿ, ಇವರೇ ಸರಿ ಇಲ್ಲ. ಆ್ಯಂಡ್ ಹರಿಯಾಣದಲ್ಲಿ ಈ ಆಮ್ ಆದ್ಮಿ ಪಾರ್ಟಿ ಹರಿಯಾಣ ಚುನಾವಣೆಯಲ್ಲಿ ಹಾಕದೇ ಇದ್ದಿದ್ರೆ, ಎಲೆಕ್ಷನ್ ಕ್ಯಾಂಡಿಡೇಟ್ ಹಾಕದೇ, ಅಲ್ಲಿ ಕಾಂಗ್ರೆಸ್ ಸ್ವಲ್ಪ ಒಳ್ಳೆ ಅಥವಾ ಗೆಲ್ತಿತ್ತು. ಗುಜರಾತ್ನಲ್ಲಿ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಜೊತೆಗೆ ಹೋಗಿದ್ದಿದ್ರೆ ಬಿ ಜೆ ಪಿ ಬರ್ತಿರ್ಲಿಲ್ಲ. ನೀವು ಲೆಕ್ಕ ತೆಗೆದು ನೋಡಿ, ಬೇಕಿದ್ರೆ ನಾಳೆ ಕೊಡ್ತೀನಿ. ಇವರು ಯಾವ ಇಂಡಿ ಕೂಟ ರೀ? ಕ್ಲಾರಿಟಿ ಬಂತಲ್ಲ ನಿಮಗೆ? ಎಷ್ಟು ಅಂತರದಲ್ಲಿ ಸೋತರು, ಎಲ್ಲ ಕಾಂಗ್ರೆಸ್ ತಗೊಂಡಿದೆ. ಆ ಅಂತರ ಕಾಂಗ್ರೆಸ್ಗೆ ಬೇಕಿದ್ದು ಕೂಡ ಆಮ್ ಆದ್ಮಿ ಪಾರ್ಟಿ ಸೋಲ್ಬೇಕು, ಬಿ ಜೆ ಪಿಗೆ ತಾನು ಗೆಲ್ಲಬೇಕು. ಯಾಕಂದರೆ ಕಾಂಗ್ರೆಸ್ ಪ್ರಾಬ್ಲಮ್ ಏನು ಅಂತಂದರೆ, ಎಲ್ಲೆಲ್ಲಿ ಕಾಂಗ್ರೆಸ್ನ ಓಟ್ ಇದೆಯೋ ಅದನ್ನು ಬಿ ಜೆ ಪಿಯಿಂದ ಬರ್ತಾ ಇಲ್ಲ, ಆಮ್ ಆದ್ಮಿಗೆ ಕಾಂಗ್ರೆಸ್ಸಿಂದ ಬರ್ತಾ ಇರೋದು. ಈ ಬಾರಿ ಡೆಲ್ಲಿಯಲ್ಲಿ 10% ಕಡಿಮೆ ಆಯ್ತಲ್ಲ, ಅದರಲ್ಲಿ ಒಂದು 6% ಬಿ ಜೆ ಪಿಗೆ ಹೋಯ್ತು, 2% ಬಂದಿದೆ ಜಾಸ್ತಿ. ಈ ಕ್ಲಾರಿಟಿ ನಾನು ನಿಮ್ಗೆ ಕೊಡ್ತಿರೋದು. ನೋಡಿ, ಇಲ್ಲಿ ಮತ್ತೊಮ್ಮೆ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಮತ್ತೊಂದು ಸೋಲು. 90 ಬಾರಿ ಆಯ್ತಂತೆ. ಇದು ರಾಹುಲ್ ಗಾಂಧಿ ನಾಯಕತ್ವಕ್ಕೆ 90ನೇ ಸೋಲು. 3 ಲೋಕಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ಗೆ ಸೋಲಾಯಿತು. ದೆಹಲಿಯಲ್ಲಿ ರಾಗಾ ನಾಯಕತ್ವಕ್ಕೆ 4ನೇ ಸೋಲು. ತಲಾ 3 ಬಾರಿ ಆಂಧ್ರ, ಗೋವಾ, ಗುಜರಾತ್, ಹರಿಯಾಣ ಸೋಲು. ನಾಗಾಲ್ಯಾಂಡ್, ಒಡಿಶಾ, ಸಿಕ್ಕಿಂ, ತ್ರಿಪುರಾ, ಉತ್ತರ ಪ್ರದೇಶ ಸೋಲು. ಪಶ್ಚಿಮ ಬಂಗಾಳದಲ್ಲಿ 3 ಬಾರಿ ಸೋಲು. ಅರುಣಾಚಲ ಪ್ರದೇಶ, ಅಸ್ಸಾಂ, ಬಿಹಾರ, ಛತ್ತೀಸ್ಗಢ ಸೋಲು. ಜಮ್ಮು ಕಾಶ್ಮೀರ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ ಸೋಲು. ಮೇಘಾಲಯ, ಮಿಜೋರಾಂ, ಪಂಜಾಬ್, ಪುದುಚೇರಿ ಸೋಲು. ರಾಜಸ್ಥಾನ, ತಮಿಳುನಾಡು, ತೆಲಂಗಾಣ, ಉತ್ತರಾಖಂಡ ಸೋಲು. ಕೇರಳದಲ್ಲಿ ರಾಗಾ ನಾಯಕತ್ವಕ್ಕೆ ತಲಾ 2 ಬಾರಿ ಸೋಲು. ಜವಾಹರ್ಲಾಲ್ ನೆಹರು ಗಾಂಧಿ ಹೇಳಿದಾಗ ಭಾರತವನ್ನು ತಿಳ್ಕೊ ಅಂತ ಹೇಳ್ತಾರೆ. ಡಿಸ್ಕವರಿ ಆಫ್ ಇಂಡಿಯಾ ಅಂತ ಒಂದು ಬುಕ್ ಇದೆ ನೆಹರು ಅವರು. ಮಹಾತ್ಮ ಗಾಂಧಿ ಕೂಡ ದಕ್ಷಿಣ ಆಫ್ರಿಕಾದಿಂದ ಬಂದಾಗ ಭಾರತ ಅರ್ಥ ಆಗೋದಿಲ್ಲ ಅವ್ರಿಗೆ. ಅವರು ಒಂದು ಟ್ರೈನಲ್ಲಿ ಇಡೀ ಭಾರತ ಪ್ರವಾಸ ಮಾಡ್ತಾರೆ, ಆಗ ಭಾರತ ಏನಂತ ಗೊತ್ತಾಗುತ್ತೆ. ಈ ಹಿಂದೆ ತೆಕ್ಕಡಿಯಲ್ಲಿ ಜನಿಸಿದಂಥ ಶಂಕರಾಚಾರ್ಯರು ಇಡೀ ಭಾರತವನ್ನು 1-2-3 ಬಾರಿ ಸುತ್ತಾಕಿದಾಗ ಭಾರತ ಏನು ಅಂತ ಗೊತ್ತಾಗುತ್ತೆ. ಆದರೆ ರಾಹುಲ್ ಗಾಂಧಿಗೆ ಎಲ್ಲೆಲ್ಲಿ ಸೋತಿದ್ದೀನಿ ಅನ್ನೋ ಮುಖಾಂತರ ಭಾರತ ಗೊತ್ತಾಗತ್ತೆ ಎಲ್ಲ ಗೊತ್ತಿಲ್ಲ. ಭಾರತ್ ಜೋಡೋ ಯಾತ್ರೆ ಮಾಡ್ತಾರೆ, ಮಿಡ್ಲಲ್ಲಿ ನಿಲ್ಲಿಸ್ತಾರೆ, ಟೂರ್ಗೆ ಹೋಗ್ತಾರೆ, ಹಂಗಲ್ಲ. ಆದರೆ ಮತ್ತೊಂದೇನಪ್ಪ ಅಂತಂದರೆ, ನಾನು ವೈಯಕ್ತಿಕವಾಗಿ ಹೇಳ್ತಿರೋದು, ಬಿ ಜೆ ಪಿ ಕಾಂಗ್ರೆಸ್ ಹಂಗಿರಬಾರ್ದು ಯಾವತ್ತೂ ಕೂಡ. ಇನ್ನೊಂದು ಶಕ್ತಿ ಇರಬೇಕು. ಆದರೆ ಅದು ಮದ ಏರಿದ್ರೆ ಹಿಂಗಾಗುತ್ತೆ, ಅರವಿಂದ್ ಕೇಜ್ರಿವಾಲ್ ಥರ. ಓಕೆ, ಎಲೆಕ್ಷನ್ ಅರ್ಥ ಆಯ್ತಲ್ಲ, ಯಾರು ಸೋಲಿಸಿದ್ದು ಅಂತ ಅರ್ಥ ಆಯ್ತಲ್ಲ. ಇಂಡಿ ಕೂಟ ಹೋಗಿದ್ರೆ ಗೆಲ್ತಿರ್ತೀರಿ, ಇವರೇ ಸರಿ ಇಲ್ಲ. ಆ್ಯಂಡ್ ಹರಿಯಾಣದಲ್ಲಿ ಈ ಆಮ್ ಆದ್ಮಿ ಪಾರ್ಟಿ ಹರಿಯಾಣ ಚುನಾವಣೆಯಲ್ಲಿ ಹಾಕದೇ ಇದ್ದಿದ್ರೆ, ಎಲೆಕ್ಷನ್ ಕ್ಯಾಂಡಿಡೇಟ್ ಹಾಕದೇ, ಅಲ್ಲಿ ಕಾಂಗ್ರೆಸ್ ಸ್ವಲ್ಪ ಒಳ್ಳೆ ಅಥವಾ ಗೆಲ್ತಿತ್ತು. ಗುಜರಾತ್ನಲ್ಲಿ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಜೊತೆಗೆ ಹೋಗಿದ್ದಿದ್ರೆ ಬಿ ಜೆ ಪಿ ಬರ್ತಿರ್ಲಿಲ್ಲ. ನೀವು ಲೆಕ್ಕ ತೆಗೆದು ನೋಡಿ, ಬೇಕಿದ್ರೆ ನಾಳೆ ಕೊಡ್ತೀನಿ. ಇವರು ಯಾವ ಇಂಡಿ ಕೂಟ ರೀ? ಕ್ಲಾರಿಟಿ ಬಂತಲ್ಲ ನಿಮಗೆ? ಎಷ್ಟು ಅಂತರದಲ್ಲಿ ಸೋತರು, ಎಲ್ಲ ಕಾಂಗ್ರೆಸ್ ತಗೊಂಡಿದೆ. ಆ ಅಂತರ ಕಾಂಗ್ರೆಸ್ಗೆ ಬೇಕಿದ್ದು ಕೂಡ ಆಮ್ ಆದ್ಮಿ ಪಾರ್ಟಿ ಸೋಲ್ಬೇಕು, ಬಿ ಜೆ ಪಿಗೆ ತಾನು ಗೆಲ್ಲಬೇಕು. ಯಾಕಂದರೆ ಕಾಂಗ್ರೆಸ್ ಪ್ರಾಬ್ಲಮ್ ಏನು ಅಂತಂದರೆ, ಎಲ್ಲೆಲ್ಲಿ ಕಾಂಗ್ರೆಸ್ನ ಓಟ್ ಇದೆಯೋ ಅದನ್ನು ಬಿ ಜೆ ಪಿಯಿಂದ ಬರ್ತಾ ಇಲ್ಲ, ಆಮ್ ಆದ್ಮಿಗೆ ಕಾಂಗ್ರೆಸ್ಸಿಂದ ಬರ್ತಾ ಇರೋದು. ಈ ಬಾರಿ ಡೆಲ್ಲಿಯಲ್ಲಿ 10% ಕಡಿಮೆ ಆಯ್ತಲ್ಲ, ಅದರಲ್ಲಿ ಒಂದು 6% ಬಿ ಜೆ ಪಿಗೆ ಹೋಯ್ತು, 2% ಬಂದಿದೆ ಜಾಸ್ತಿ. ಈ ಕ್ಲಾರಿಟಿ ನಾನು ನಿಮ್ಗೆ ಕೊಡ್ತಿರೋದು. ನೋಡಿ, ಇಲ್ಲಿ ಮತ್ತೊಮ್ಮೆ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಮತ್ತೊಂದು ಸೋಲು. 90 ಬಾರಿ ಆಯ್ತಂತೆ. ಇದು ರಾಹುಲ್ ಗಾಂಧಿ ನಾಯಕತ್ವಕ್ಕೆ 90ನೇ ಸೋಲು. 3 ಲೋಕಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ಗೆ ಸೋಲಾಯಿತು. ದೆಹಲಿಯಲ್ಲಿ ರಾಗಾ ನಾಯಕತ್ವಕ್ಕೆ 4ನೇ ಸೋಲು. ತಲಾ 3 ಬಾರಿ ಆಂಧ್ರ, ಗೋವಾ, ಗುಜರಾತ್, ಹರಿಯಾಣ ಸೋಲು. ನಾಗಾಲ್ಯಾಂಡ್, ಒಡಿಶಾ, ಸಿಕ್ಕಿಂ, ತ್ರಿಪುರಾ, ಉತ್ತರ ಪ್ರದೇಶ ಸೋಲು. ಪಶ್ಚಿಮ ಬಂಗಾಳದಲ್ಲಿ 3 ಬಾರಿ ಸೋಲು. ಅರುಣಾಚಲ ಪ್ರದೇಶ, ಅಸ್ಸಾಂ, ಬಿಹಾರ, ಛತ್ತೀಸ್ಗಢ ಸೋಲು. ಜಮ್ಮು ಕಾಶ್ಮೀರ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ ಸೋಲು. ಮೇಘಾಲಯ, ಮಿಜೋರಾಂ, ಪಂಜಾಬ್, ಪುದುಚೇರಿ ಸೋಲು. ರಾಜಸ್ಥಾನ, ತಮಿಳುನಾಡು, ತೆಲಂಗಾಣ, ಉತ್ತರಾಖಂಡ ಸೋಲು. ಕೇರಳದಲ್ಲಿ ರಾಗಾ ನಾಯಕತ್ವಕ್ಕೆ ತಲಾ 2 ಬಾರಿ ಸೋಲು. ಜವಾಹರ್ಲಾಲ್ ನೆಹರು ಗಾಂಧಿ ಹೇಳಿದಾಗ
ಭಾರತವನ್ನು ತಿಳ್ಕೊ ಅಂತ ಹೇಳ್ತಾರೆ. ಡಿಸ್ಕವರಿ ಆಫ್ ಇಂಡಿಯಾ ಅಂತ ಒಂದು ಬುಕ್ ಇದೆ ನೆಹರು ಅವರು. ಮಹಾತ್ಮ ಗಾಂಧಿ ಕೂಡ ದಕ್ಷಿಣ ಆಫ್ರಿಕಾದಿಂದ ಬಂದಾಗ ಭಾರತ ಅರ್ಥ ಆಗೋದಿಲ್ಲ ಅವ್ರಿಗೆ. ಅವರು ಒಂದು ಟ್ರೈನಲ್ಲಿ ಇಲ್ಲಿ ಇಡೀ ಭಾರತ ಪ್ರವಾಸ ಮಾಡ್ತಾರೆ. ಆಗ ಭಾರತ ಏನಂತ ಗೊತ್ತಾಗುತ್ತೆ. ಈ ಹಿಂದೆ ತೆಕ್ಕಡಿಯಲ್ಲಿ ಜನಿಸಿದಂಥ ಶಂಕರಾಚಾರ್ಯರು ಇಡೀ ಭಾರತವನ್ನು ಒಂದೆರಡು ಮೂರು ಬಾರಿ ಸುತ್ತಾಕಿದಾಗ ಭಾರತ ಏನು ಅಂತ ಗೊತ್ತಾಗುತ್ತೆ. ಆದರೆ ರಾಹುಲ್ ಗಾಂಧಿಗೆ ಎಲ್ಲೆಲ್ಲಿ ಸೋತಿದ್ದೀನಿ ಅನ್ನೋ ಮುಖಾಂತರ ಭಾರತ ಗೊತ್ತಾಗುತ್ತೆ ಎಲ್ಲ ಗೊತ್ತಿಲ್ಲ. ಭಾರತ್ ಜೋಡೋ ಯಾತ್ರೆ ಮಾಡ್ತಾರೆ, ಮಿಡ್ಲಲ್ಲಿ ನಿಲ್ಲಿಸ್ತಾರೆ, ಟೂರ್ಗೆ ಹೋಗ್ತಾರೆ. ಹಂಗಲ್ಲ. ಆದರೆ ಮತ್ತೊಂದೇನಪ್ಪ ಅಂತಂದರೆ, ನಾನು ವೈಯಕ್ತಿಕವಾಗಿ ಹೇಳ್ತಿರೋದು, ಬಿ ಜೆ ಪಿ ಕಾಂಗ್ರೆಸ್ ಹಂಗಿರಬಾರ್ದು ಯಾವತ್ತೂ ಕೂಡ. ಇನ್ನೊಂದು ಶಕ್ತಿ ಇರಬೇಕು. ಆದರೆ ಅದು ಮದ ಏರಿದ್ರೆ ಹಿಂಗಾಗುತ್ತೆ. ಅರವಿಂದ್ ಕೇಜ್ರಿವಾಲ್ ಥರ. ಓಕೆ ಎಲೆಕ್ಷನ್ ಅರ್ಥ ಆಯ್ತಲ್ಲ, ಯಾರು ಸೋಲಿಸಿದ್ದು ಅಂತ ಅರ್ಥ ಆಯ್ತಲ್ಲ. ಇಂಡಿ ಕೂಟ ಹೋಗಿದ್ರೆ ಗೆಲ್ತಿರ್ತೀರಿ, ಇವರೇ ಸರಿ ಇಲ್ಲ. ಆ್ಯಂಡ್ ಹರಿಯಾಣದಲ್ಲಿ ಈ ಆಮ್ ಆದ್ಮಿ ಪಾರ್ಟಿ ಹರಿಯಾಣ ಚುನಾವಣೆಯಲ್ಲಿ ಹಾಕದೇ ಇದ್ದಿದ್ರೆ, ಎಲೆಕ್ಷನ್ ಕ್ಯಾಂಡಿಡೇಟ್ ಹಾಕದೇ, ಅಲ್ಲಿ ಕಾಂಗ್ರೆಸ್ ಸ್ವಲ್ಪ ಒಳ್ಳೆ ಅಥವಾ ಗೆಲ್ತಿತ್ತು. ಗುಜರಾತ್ನಲ್ಲಿ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಜೊತೆಗೆ ಹೋಗಿದ್ದಿದ್ರೆ ಬಿ ಜೆ ಪಿ ಬರ್ತಿರ್ಲಿಲ್ಲ. ನೀವು ಲೆಕ್ಕ ತೆಗೆದು ನೋಡಿ, ಬೇಕಾದ್ರೆ ನಾಳೆ ಕೊಡ್ತೀನಿ. ಇವರು ಯಾವ ಇಂಡಿ ಕೂಟ ರೀ? ಕ್ಲಾರಿಟಿ ಬಂತಲ್ಲ ನಿಮಗೆ? ಎಷ್ಟು ಅಂತರದಲ್ಲಿ ಸೋತರು, ಎಲ್ಲ ಕಾಂಗ್ರೆಸ್ ತಗೊಂಡಿದೆ. ಆ ಅಂತರ ಕಾಂಗ್ರೆಸ್ಗೆ ಬೇಕಿದ್ದು ಕೂಡ ಆಮ್ ಆದ್ಮಿ ಪಾರ್ಟಿ ಸೋಲ್ಬೇಕು, ಬಿ ಜೆ ಪಿಗೆ ತಾನು ಗೆಲ್ಲಬೇಕು. ಯಾಕಂದರೆ ಕಾಂಗ್ರೆಸ್ ಪ್ರಾಬ್ಲಮ್ ಏನು ಅಂತಂದರೆ, ಎಲ್ಲೆಲ್ಲಿ ಕಾಂಗ್ರೆಸ್ನ ಓಟ್ ಇದೆಯೋ ಅದನ್ನು ಬಿ ಜೆ ಪಿಯಿಂದ ಬರ್ತಾ ಇಲ್ಲ, ಆಮ್ ಆದ್ಮಿಗೆ ಕಾಂಗ್ರೆಸ್ಸಿಂದ ಬರ್ತಾ ಇರೋದು. ಈ ಬಾರಿ ಡೆಲ್ಲಿಯಲ್ಲಿ 10% ಕಡಿಮೆ ಆಯ್ತಲ್ಲ, ಅದರಲ್ಲಿ ಒಂದು 6% ಬಿ ಜೆ ಪಿಗೆ ಹೋಯ್ತು, 2% ಬಂದಿದೆ ಜಾಸ್ತಿ. ಈ ಕ್ಲಾರಿಟಿ ನಾನು ನಿಮ್ಗೆ ಕೊಡ್ತಿರೋದು. ನೋಡಿ, ಇಲ್ಲಿ ಮತ್ತೊಮ್ಮೆ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಮತ್ತೊಂದು ಸೋಲು. 90 ಬಾರಿ ಆಯ್ತಂತೆ. ಇದು ರಾಹುಲ್ ಗಾಂಧಿ ನಾಯಕತ್ವಕ್ಕೆ 90ನೇ ಸೋಲು. 3 ಲೋಕಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ಗೆ ಸೋಲಾಯಿತು. ದೆಹಲಿಯಲ್ಲಿ ರಾಗಾ ನಾಯಕತ್ವಕ್ಕೆ 4ನೇ ಸೋಲು. ತಲಾ 3 ಬಾರಿ ಆಂಧ್ರ, ಗೋವಾ, ಗುಜರಾತ್, ಹರಿಯಾಣ ಸೋಲು. ನಾಗಾಲ್ಯಾಂಡ್, ಒಡಿಶಾ, ಸಿಕ್ಕಿಂ, ತ್ರಿಪುರಾ, ಉತ್ತರ ಪ್ರದೇಶ ಸೋಲು. ಪಶ್ಚಿಮ ಬಂಗಾಳದಲ್ಲಿ 3 ಬಾರಿ ಸೋಲು. ಅರುಣಾಚಲ ಪ್ರದೇಶ, ಅಸ್ಸಾಂ, ಬಿಹಾರ, ಛತ್ತೀಸ್ಗಢ ಸೋಲು. ಜಮ್ಮು ಕಾಶ್ಮೀರ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ ಸೋಲು. ಮೇಘಾಲಯ, ಮಿಜೋರಾಂ, ಪಂಜಾಬ್, ಪುದುಚೇರಿ ಸೋಲು. ರಾಜಸ್ಥಾನ, ತಮಿಳುನಾಡು, ತೆಲಂಗಾಣ, ಉತ್ತರಾಖಂಡ ಸೋಲು. ಕೇರಳದಲ್ಲಿ ರಾಗಾ ನಾಯಕತ್ವಕ್ಕೆ ತಲಾ 2 ಬಾರಿ ಸೋಲು. ಜವಾಹರ್ಲಾಲ್ ನೆಹರು ಗಾಂಧಿ ಹೇಳಿದಾಗ ಭಾರತವನ್ನು ತಿಳ್ಕೊ ಅಂತ ಹೇಳ್ತಾರೆ. ಡಿಸ್ಕವರಿ ಆಫ್ ಇಂಡಿಯಾ ಅಂತ ಒಂದು ಬುಕ್ ಇದೆ ನೆಹರು ಅವರು. ಮಹಾತ್ಮ ಗಾಂಧಿ ಕೂಡ ದಕ್ಷಿಣ ಆಫ್ರಿಕಾದಿಂದ ಬಂದಾಗ ಭಾರತ ಅರ್ಥ ಆಗೋದಿಲ್ಲ ಅವ್ರಿಗೆ. ಅವರು ಒಂದು ಟ್ರೈನಲ್ಲಿ ಇಲ್ಲಿ ಇಡೀ ಭಾರತ ಪ್ರವಾಸ ಮಾಡ್ತಾರೆ. ಆಗ ಭಾರತ ಏನಂತ ಗೊತ್ತಾಗುತ್ತೆ. ಈ ಹಿಂದೆ ತೆಕ್ಕಡಿಯಲ್ಲಿ ಜನಿಸಿದಂಥ ಶಂಕರಾಚಾರ್ಯರು ಇಡೀ ಭಾರತವನ್ನು ಒಂದೆರಡು ಮೂರು ಬಾರಿ ಸುತ್ತಾಕಿದಾಗ ಭಾರತ ಏನು ಅಂತ ಗೊತ್ತಾಗುತ್ತೆ. ಆದರೆ ರಾಹುಲ್ ಗಾಂಧಿಗೆ ಎಲ್ಲೆಲ್ಲಿ ಸೋತಿದ್ದೀನಿ ಅನ್ನೋ ಮುಖಾಂತರ ಭಾರತ ಗೊತ್ತಾಗುತ್ತೆ ಎಲ್ಲ ಗೊತ್ತಿಲ್ಲ. ಭಾರತ್ ಜೋಡೋ ಯಾತ್ರೆ ಮಾಡ್ತಾರೆ, ಮಿಡ್ಲಲ್ಲಿ ನಿಲ್ಲಿಸ್ತಾರೆ, ಟೂರ್ಗೆ ಹೋಗ್ತಾರೆ. ಹಂಗಲ್ಲ. ಆದರೆ ಮತ್ತೊಂದೇನಪ್ಪ ಅಂತಂದರೆ, ನಾನು ವೈಯಕ್ತಿಕವಾಗಿ ಹೇಳ್ತಿರೋದು, ಬಿ ಜೆ ಪಿ ಕಾಂಗ್ರೆಸ್ ಹಂಗಿರಬಾರ್ದು ಯಾವತ್ತೂ ಕೂಡ. ಇನ್ನೊಂದು ಶಕ್ತಿ ಇರಬೇಕು. ಆದರೆ ಅದು ಮದ ಏರಿದ್ರೆ ಹಿಂಗಾಗುತ್ತೆ. ಅರವಿಂದ್ ಕೇಜ್ರಿವಾಲ್ ಥರ. ಓಕೆ.